ಆತ್ಮೀಯ ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ನಾವು ಹಲಗಲಿ ಬೀಡು ಅಂತ ಲಾವಣಿಯನ್ನು ಚರ್ಚೆ ಮಾಡ್ತಾ ನಾವು ಕೆಲವು ವಿಷಯಗಳನ್ನ ಚರ್ಚೆ ಮಾಡಿದ್ವಿ. ಅದರಲ್ಲಿ ಯಾವ ರೀತಿಯಾಗಿ ಕುಂಪಣಿ ಸರ್ಕಾರ ಅಥವಾ ಕಂಪನಿ ಸರ್ಕಾರ ಒಂದು ಹೊಸದಾದ ಆದೇಶವನ್ನ ನಿಶಸ್ತ್ರೀಕರಣ ಕಾಯ್ದೆ ಅನ್ನೋ ಒಂದು ಆದೇಶವನ್ನು ಹೊರಡಿಸಿತು. ಆ ಆದೇಶವನ್ನ ಯಾವ ರೀತಿಯಾಗಿ ಹಲಗಲಿಯ ಬೀಡರು ಅದನ್ನ ವಿರೋಧವನ್ನು ಮಾಡಿದ್ರು, ಹಾಗೆ ಅವರಲ್ಲಿ ಇರುವಂತಹ ಆಯುಧಗಳನ್ನ ಬಲವಂತ ಮಾಡಿಸಿಕೊಳ್ಳಿ ಅನ್ನುವಂತ ಒಂದು ಹುಕುಮನ್ನ, ಒಂದು ಆದೇಶವನ್ನು ಸರ್ಕಾರ ಕೊಟ್ಟಾಗ ಯಾವ ರೀತಿಯಾಗಿ ಆ ಹಲಗಲಿಯ ಬೇಡರು ಮತ್ತೆ ಅವರ ಸುತ್ತಮುತ್ತ ಇದ್ದಂತ ಕೆಲವು ಗ್ರಾಮಸ್ಥರುಗಳೆಲ್ಲ ಸೇರಿ ಯಾವ ರೀತಿಯಾಗಿ ಮುಧೋಳದಲ್ಲಿ ಒಂದು ಸಭೆಯನ್ನ ಮಾಡಿದ್ರು. ಸಭೆಯ ನಂತರ ಯಾವ ರೀತಿಯಾಗಿ ಆ ಬ್ರಿಟಿಷರಿಗೆ ವಿರುದ್ಧವಾಗಿ ನಾವು ಹೋರಾಡಬೇಕು, ಹಾಗೆ ಹೇಗೆ ನಮ್ಮ ಆಯುಧಗಳನ್ನ ನಾವು ಕಾಪಾಡ್ಕೋಬೇಕು ಅನ್ನುವಂತ ವಿಷಯದ ಕುರಿತು ಸಾಕಷ್ಟು ಚರ್ಚೆಗಳನ್ನ ಮಾಡಿದ್ವಿ. ಅದೇ ರೀತಿಯಾಗಿ ಯಾವಾಗ ಈ 4 ಜನ ವೀರ ಬಂಟರು ಪೂಜೇರಿ ಹನುಮ, ಜಡಗ ರಾಮ ಹಾಗೂ ಬೇಡರ ಬಾಲ ಅನ್ನುವಂತಹ ಈ 4 ಜನ ಯುವಕರು ಈ ಬ್ರಿಟಿಷ್ ಸರ್ಕಾರದ ವಿರುದ್ಧ ಅಥವಾ ಬ್ರಿಟಿಷರ ಸೇನೆ ಏನು ಬಂದಿತ್ತು ಆಯುಧಗಳನ್ನು ಕಿತ್ಕೊಳ್ಳೋದಕ್ಕೆ ಅಂತ, ಆ ಸೇನೆಯ ವಿರುದ್ಧವಾಗಿ ಯಾವ ರೀತಿಯಾಗಿ ಹೋರಾಡಿ ಯಾವ ರೀತಿಯಾಗಿ ಅವರು ದಂಗು ಹಿಡಿಯುವ ಹಾಗೆ ಮಾಡಿದ್ರು, ಮತ್ತೆ ಗುಡ್ಡಗಳನ್ನ ಹತ್ತಿ ಓಡುವ ಹಾಗೆ ಮಾಡಿದ್ರು ಅನ್ನುವಂಥ ವಿಷಯಗಳನ್ನು ಕೂಡ ಚರ್ಚೆ ಮಾಡಿದ್ರು. ಮುಂದಿನ ತರಗತಿಯಲ್ಲಿ ನೋಡ್ತಾ ಹೋದ್ರೆ ಮುಂದೆ ಯಾವ ರೀತಿಯಾದಂತಹ ಕದನ ಆಯಿತು, ಯಾವ ರೀತಿಯಾದಂತಹ ದಂಗೆ ಆಯಿತು, ಆ ದಂಗೆಯಿಂದ ಆದಂತ ಪರಿಣಾಮ ಏನು, ಹಲಗಲಿ ಬೀಡರಿಗೆ ಏನು ಜಯ ಸಿಕ್ಕ ಅಥವಾ ಅವರು ತಮ್ಮ ಹೋರಾಟದಲ್ಲಿ ಸೋತು ಹೋದ್ರ ಅಥವಾ ಅವ್ರನ್ನ ಸೇರ್ಲಿಲ್ವಾ ಅನ್ನುವಂಥ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋಣ. ನಾನು ಓದ್ತಾ ಹೋಗ್ತೀನಿ, ನೀವು ಪುಸ್ತಕವನ್ನು ಹಿಡ್ಕೊಂಡು ಪ್ರತಿಯೊಂದು ಸಾಲನ್ನ ಸರಿಯಾಗಿ ಗಮನಿಸ್ತಾ ಹೋಗ್ಬೇಕು. ನೋಡು, ಬೆನ್ನತ್ತಿ ತಿರುವಿ ಕಡಿದರು ಏನೂ ಉಳಿಯದಂಗ, ನಡುವೆ ಹಾಕೊಂಡು ಹೊಡೆದರೋ ಗುಂಡ ಕರುಣ ಇಲ್ಲದಂಗ. ಇಲ್ಲಿ ಯಾವಾಗ ಆ ಬ್ರಿಟಿಷರ ಒಂದು ಸೇನೆ ಹಲಗಲಿಯ ತಳದ ಮೇಲೆ ಬಂದು ಅಥವಾ ಹಲಗಲಿಗೆ ಬಂದು ಅವರ ಹತ್ರ ಇದ್ದಂತ ಆಯುಧಗಳನ್ನ ಕಿತ್ಕೊಳ್ಳುವಂತ ಪ್ರಯತ್ನವನ್ನ ಪಟ್ರೋ, ಆ ಕ್ಷಣದಲ್ಲಿ ಆ ಹಲಗಲಿಯ ಬೇಡರು ಏನ್ ಮಾಡಿದ್ರು ಅಂದ್ರೆ ತಮ್ಮ ಹತ್ರ ಇದ್ದಂತ ಬೇಟೆಯಾಡುವಂತ ಆ ಬಂದೂಕುಗಳಿಂದ ಸುರಿಮಳೆಯನ್ನ ಸುರಿಸಿದ್ರು. ಯಾವ ಸುರಿಮಳೆಯನ್ನ? ಗುಂಡಿನ ಸುರಿಮಳೆಯನ್ನ ಸುರಿಸಿದ್ರು. ಇಂಥ ಒಂದು ಪರಿಸ್ಥಿತಿ ನಮಗೆ ಎದುರಾಗುತ್ತೆ ಅನ್ನುವಂತ ಯಾವುದೇ ರೀತಿಯಾಗಿರುವಂತಹ ಊಹೆ ಇಲ್ಲದಂತಹ ಈ ಬ್ರಿಟಿಷರ ಸೈನಿಗೆ ತಕ್ಷಣ ಈ ಹಲಗಲಿ ಬೀಡರ ಗುಂಡಿನ ಸುರಿಮಳೆಯನ್ನು ಕಂಡು ಏನಾಯ್ತು, ದಂಕು ಹೊಡೆದಾಗಾಯ್ತು. ಅವರಿಗೆ ಏನ್ ಮಾಡಬೇಕು ಅನ್ನೋದು ತೋಚಲಿಲ್ಲ. ಅವಾಗ ಏನ್ ಮಾಡಿದ್ರು, ಗುಡ್ಡಗಳ ಮೇಲೆ ಹೋಗಿ ಹತ್ತಿ ಬಚ್ಚಿಟ್ಟುಕೊಂಡು ಅವರು ಪತ್ರಗಳನ್ನ ಬರೆದು ಆ ಪತ್ರಗಳ ಮೂಲಕ ಹೇಳಿದ್ರು, ಹೆವ್ಲಾಕ್ ಅಥವಾ ಹೆನ್ರಿ ಹ್ಯಾವ್ಲಾಕ್ ಅನ್ನುವಂತ ಬ್ರಿಟಿಷ್ ಅಧಿಕಾರಿ ಏನಿದ್ದ, ಆ ಬ್ರಿಟಿಷ್ ಅಧಿಕಾರಿಗೆ ಒಂದು ಪತ್ರವನ್ನು ಬರೆದು ಕಳಿಸಿದ್ರು, ಇನ್ನೂ ಹೆಚ್ಚಿನ ದಂಡನ್ನ, ಇನ್ನೂ ಹೆಚ್ಚಿನ ಸೇನೆಯನ್ನ ಕಳಿಸಿ. ಹಾಗೆ ಹೇಳಿದ ತಕ್ಷಣ, ಪತ್ರ ಕಟ್ಟಿದ ತಕ್ಷಣ ಈ ಹೆನ್ರಿ ಹ್ಯಾವ್ಲಾಕ್ ಅಥವಾ ಈ ಲಾವಣಿಯಲ್ಲಿ ಹೆಬಲಾಕ್ ಅನ್ನುವಂತ ಪದವನ್ನು ಬಳಸಿದ್ದಾರೆ. ಈ ಹೆನ್ರಿ ಹ್ಯಾವ್ಲಾಕ್ ಏನ್ ಮಾಡ್ದ, ಇನ್ನೂ ಹೆಚ್ಚಿನ ದಂಡನ್ನ, ಇನ್ನೂ ಹೆಚ್ಚಿನ ಸೇನೆಯನ್ನ ಅವನು ಹಲಗಲಿಗೆ ಕಳಿಸಿದ. ಆ ಸೇನೆ ಹಲಗಲಿಗೆ ಬಂದಾಗ ಏನಾಯ್ತು ಆ ಹಲಗಲಿಯ ಬೀಡರ ಜೊತೆಗೆ ಅಂತಂದ್ರೆ, ಸೊ ಅದನ್ನ ಇಲ್ಲಿ ಲಾವಣಿಕಾರ ವಿವರಿಸ್ತಾ ಹೋಗ್ತಾನೆ. ಮೊದಲು ಬ್ರಿಟಿಷರ ಸೇನೆ ಆ ಹಲಗಲಿಗೆ ಬಂದು ಹಲಗಲಿಯ ಬೇಡರಿಗೆ ಬೆನ್ನತ್ತಿ ನೋಡಿ, ಅವರ ಬೆನ್ನಟ್ಟಿ ಅವ್ರನ್ನ ಓಡಿಸ್ಕೊಂಡು ಹೋಗಿ ತಿರುವಿ ಅವರು ಎಲ್ಲಿ ಓಡೋದ್ರು ಕೂಡ ಬಿಡದ ಹಾಗೆ ಅವ್ರನ್ನ ಹಿಂಬಾಲಿಸಿ ಅವರ ಬೆನ್ನ ಹತ್ತಿ ಅವ್ರನ್ನ ಹಿಡಿದು ಅವ್ರನ್ನ ಕಡಿದ್ರು, ಅವ್ರನ್ನ ಬಡಿದು ಹಾಕಿದ್ರು, ಅವರನ್ನ ಕೊಂದು ಹಾಕಿದ್ರು. ಜೊತೆಗೆ ಏನೂ ಉಳಿಯದಂಗ, ಏನು ಅಂತಂದ್ರೆ ಹಲಗಲಿಯ ಬೇಡಲ್ಲಿ ಯಾರು ಅವರ ವಿರುದ್ಧವಾಗಿ ಹೋರಾಟವನ್ನ ಮಾಡ್ತಾರೆ ಅಥವಾ ಯಾರು ಅವರ ವಿರುದ್ಧವಾಗಿ ಅವರ ಶಾಸನ, ಅವರ ಕಾಯ್ದೆಗೆ ವಿರುದ್ಧವಾಗಿ ನಡ್ಕೊಳ್ತಾರೋ ಅಲ್ಲಿ ಏನೂ ಕೂಡ ಗುರುತು ಉಳಿಯದ ಹಾಗೆ ಅದನ್ನೆಲ್ಲ ಸರ್ವನಾಶ ಮಾಡ್ತಾ ಹೋದ್ರು. ಅಲ್ಲಿ ಸಿಕ್ಕಂತ ವಸ್ತುಗಳನ್ನ ಕಡ್ದು ಹಾಕ್ತಾ ಹೋದ್ರು. ಹಾಗೆ ನಡುವೆ ಹಾಕೊಂಡು ಹೊಡೆದರು ಗುಂಡ ಕರುಣ ಇಲ್ಲದಂಗ. ಇವರು ಕೂಡ ಮನುಷ್ಯರೇ, ಇವರು ಕೂಡ ನಮ್ಮ ಹಾಗೆ ಮಾನವರೇ ಅನ್ನುವಂತಹ ಒಂದು ಕರುಣೆ ಇಲ್ಲದ ಹಾಗೆ ಏನ್ ಮಾಡಿದ್ರು, ಆ ಹಲಗಲಿಯ ಬೇಡರನ್ನ, ಅಲ್ಲಿರುವಂತ ಹೆಣ್ಣು ಮಕ್ಕಳನ್ನ, ಅಲ್ಲಿರುವಂತ ಸಣ್ಣ ಸಣ್ಣ ಪುಟ್ಟ ಮಕ್ಕಳನ್ನ ತಮ್ಮ ಕಾಲುಗಳ ನಡುವೆ ಹಾಕೊಂಡು ಅವರನ್ನ ಗುಂಡು ಹೊಡೆದು ಸಾಯಿಸಿದ್ರು. ನಂತರ ಏನ್ ಮಾಡಿದ್ರು, ಚಟೆಗಾರರು ಚೌಕಿ ಮಾಡುತ್ತಾ ನಡೆದರು ಹೇಳದೆ ಗುಡದಾಗ, ಅಗಸಿಗೆ ಬಂದು ಹೆಬಲಾಕ್ ಸಾಬ ಹೇಳಕಾಲ ಬುದ್ಧಿ ಮಾತ. ಅಷ್ಟೇ ಅಲ್ಲದೆ ಈ ಚಟೆಕಾರರು ನೋಡಿ, ಚಟೆಕಾರರು ಅಂತಂದ್ರೆ ಇವ್ರನ್ನ ಆಂಗ್ಲೋ ಇಂಡಿಯನ್ಸ್ ಅಂತ ಕರೀತೀವಿ. ಆಂಗ್ಲೋ ಇಂಡಿಯನ್ಸ್, ಈ ಆಂಗ್ಲೋ ಇಂಡಿಯನ್ಸ್ ಆ ಕಾಲದಲ್ಲಿ ಚಟೆಕಾರರು ಅಂತ ಕರೀತಾರೆ.
ಸೊ ಆಂಗ್ಲೋ ಇಂಡಿಯನ್ಸ್ ಅಂತಂದ್ರೆ ಏನು ಅಂತಂದ್ರೆ ಇವರ ತಂದೆ ಆಂಗ್ಲೋ ಆಗಿರ್ತಾನೆ ಅಥವಾ ಇಂಗ್ಲಿಷ್ ಆಗಿರ್ತಾನೆ, ಭಾರತೀಯ ತಾಯಿ ಆಗಿರ್ತಾನೆ. ಸೊ ಇಂಥ ವ್ಯಕ್ತಿಗಳನ್ನ ಆಂಗ್ಲೋ ಇಂಡಿಯನ್ಸ್ ಅಂತ ಕರೀತೀವಿ. ಆಯ್ತಾ? ಇಂಗ್ಲಿಷ್ ತಂದೆ ಹಾಗೆ ಭಾರತೀಯ ತಾಯಿ. ಸೊ ಅವರ ಮಗನಿಗೆ ಆಂಗ್ಲೋ ಇಂಡಿಯನ್ಸ್ ಅಂತ ಕರೀತೀವಿ. ಸೊ ಕೆಲವು ಆಂಗ್ಲೋ ಇಂಡಿಯನ್ಸ್ ಏನು ಬ್ರಿಟಿಷ್ ಸೈನಿಕರಲ್ಲಿ ಸೈನ್ಯದಲ್ಲಿ ಕೆಲಸ ಮಾಡ್ತಾ ಇದ್ರು, ಸೊ ಆ ಚಟೆಕಾರರು ಅಥವಾ ಆ ಆಂಗ್ಲೋ ಇಂಡಿಯನ್ಸ್ಗಳು ಆ ಇಡೀ ಹಲಗಲಿಯಲ್ಲಿ ಚೌಕಿ ಮಾಡೋದು ಅಂತಂದ್ರೆ ಆ ಹಲಗಲಿಯನ್ನ ಕಾಯುತ್ತಾ, ಹಲಗಲಿಯನ್ನ ಮತ್ತೆ ಹಲಗಲಿಗೆ ಬೇರೆ ಅಲ್ಲಿರುವಂತ ಜನಗಳು ಹಲಗಲಿಗೆ ಬರದ ಹಾಗೆ, ಹಲಗಲಿಗೆ ಬೀಳ ಜೊತೆ ಅವರು ಕಲಿತುಕೊಳ್ಳದ ಹಾಗೆ, ಅವ್ರಿಗೆ ಸಹಾಯ ಮಾಡದ ಹಾಗೆ, ಅವ್ರಿಗೆ ಬೆಂಬಲ ಕೊಡದ ಹಾಗೆ ಆ ಇಡೀ ಊರನ್ನ ಚೌಕಿ ಮಾಡ್ತಾ, ಇಡೀ ಊರನ್ನ ಕಾಯುತ್ತಾ ಏನ್ ಮಾಡ್ತಾ ಇದ್ರು ಅಂತಂದ್ರೆ ಈ ಹಲಗಲಿಯ ಬೀಳಲು ಎಲ್ಲೆಲ್ಲಿ ಅವಿತುಕೊಂಡಿರ್ಬೋದು ಅನ್ನುವಂಥ ಸ್ಥಳಗಳನ್ನ ಹುಡುಕ್ತಾ ಗುಡ್ದಾಗೆ, ಗುಡ್ಡಗಳಲ್ಲಿ, ಅವರ ಮನೆಗಳಲ್ಲಿ, ಅವರ ಹೊಲ ಗದ್ದೆಗಳಲ್ಲಿ, ಇಂಥ ಎಲ್ಲಾ ಸ್ಥಳಗಳಲ್ಲಿ ಅವರನ್ನು ಹುಡುಕ್ತಾ ಹೋದ್ರು. ಅದೇ ಸಮಯಕ್ಕೆ ಈ ಹೆನ್ರಿ ಹ್ಯಾವ್ಲಾಕ್ ಅನ್ನುವಂಥ ಅಧಿಕಾರಿ ನೋಡಿ, ಹೆವಲಾಕ್ ಅಗಸಿಗೆ ಬಂದು ಹೆವಲಾಕ್ ಸಾವ ಹೇಳ್ತಾನ ಬುದ್ಧಿಮಾತ. ಅಗಸಿ ಅಂತಂದ್ರೆ ಊರಿನ ಮುಖ್ಯ ದ್ವಾರ ಏನಿರುತ್ತೆ, ಆ ಮುಖ್ಯ ದ್ವಾರದ ಬಳಿಗೆ ಈ ಬ್ರಿಟಿಷರ ಅಧಿಕಾರಿಯಾಗಿರುವಂತಹ ಹೆನ್ರಿ ಹ್ಯಾವ್ಲಾಕ್ ಬಂದು ಅಲ್ಲಿರುವಂತಹ ಆ ಹಲಗಲಿಯ ಜನರಿಗೆ ಒಂದು ಅವನಿಗೆ ಬೇಕಾಗಿರುವಂತಹ ರೀತಿಯಲ್ಲಿ ಅವನು ಬುದ್ಧಿ ಮಾತನ್ನ ಹೇಳೋದಕ್ಕೆ ಪ್ರಯತ್ನ ಪಡ್ತಾನೆ. ಯಾವ ರೀತಿಯ ಬುದ್ಧಿ ಮಾತದು ಅಂತಂದ್ರೆ, ಕೊಡುತ್ತೀವಿ ಕಬೂಲ ಕೇಳರಿ ಮಾತ. ನಾವು ನಿಮಗೆ ಕಬೂಲನ್ನ ಕೊಡ್ತೀವಿ. ಕಬೂಲ ಅಂತಂದ್ರೆ ಕ್ಷಮೆ ಅಂತ. ನಾವು ನಿಮ್ಮನ್ನ ಕ್ಷಮಿಸಿ ಬಿಡ್ತೀವಿ. ನೀವೇನೇ ತಪ್ಪು ಮಾಡಿದಿರಾ, ನೀವು ಬ್ರಿಟಿಷರ ವಿರುದ್ಧ ಏನೋ ಇಷ್ಟೊಂದು ಹೋರಾಟ ಮಾಡಿದ್ರಲ್ಲ, ಎಲ್ಲಾ ಹೋರಾಟವನ್ನ ಅಥವಾ ನಿಮ್ಮ ತಪ್ಪನ್ನ ನಾವು ಕ್ಷಮಿಸಿ ಬಿಡ್ತೀವಿ. ಆದ್ರೆ ನೀವು ನಮ್ಮ ಮಾತನ್ನ ಕೇಳಬೇಕು. ಏನು ಮಾತು ಅಂತಂದ್ರೆ, ನೀವು ಯಾವುದೇ ಷರತ್ತುಗಳಿಲ್ಲದ ಹಾಗೆ ನಿಮ್ಮ ಹತ್ತಿರ ಇರುವಂತಹ ಆಯುಧಗಳನ್ನ ನಮಗೆ ಒಪ್ಪಿಸಬೇಕು ಅಂತಕ್ಕಂಥದ್ದು. ಹಾಗೆ ಹೋಗಬೇಡಿ ಸತ್ತ, ನೀವು ನಮ್ಮ ಮಾತನ್ನ ಕೇಳಿದ್ರೆ ನಿಮ್ಮನ್ನ ಕ್ಷಮಿಸ್ತೀವಿ ಒಂದು, ಜೊತೆಗೆ ನೀವು ನಮ್ಮ ಮಾತನ್ನ ಕೇಳಿದಾಗ ನಾವು ನಿಮ್ಮನ್ನ ಸಾಯಿಸ್ತೀವಿ, ಕೊಂದು ಹಾಕ್ತೀವಿ. ಹಾಗೆ ಸುಮ್ಮನೆ ಸತ್ತು ಹೋಗೋದ್ಕಿಂತ ಬದಲಾಗಿ, ಸುಮ್ಮನೆ ನೀವು ಜೀವವನ್ನ ಪ್ರಾಣವನ್ನ ಕಳ್ಕೊಳ್ಳೋ ಬದಲಾಗಿ, ನೀವು ನಾವು ಹೇಳಿದ ಹಾಗೆ ಕೇಳಿ ನಿಮ್ಮ ಹತ್ರ ಇರುವಂತಹ ಆಯುಧಗಳನ್ನ ನಮಗೆ ಒಪ್ಪಿಸಿ ನಾವು ನಿಮಗೆ ಕಬೂಲವನ್ನ ಕೊಡ್ತೀವಿ, ಕ್ಷಮೆಯನ್ನ ಕೊಡ್ತೀವಿ ಅನ್ನುವಂಥ ಮಾತನ್ನ ಆ ಹೆನ್ರಿ ಹ್ಯಾವ್ಲಾಕ್ ಅನ್ನುವಂಥ ಅಧಿಕಾರಿ ಆ ಹಲಗಲಿ ಬೇಡರಿಗೆ ಹೇಳಿದ. ನೋಡಿ, ಈ ಮಾತಿಗೆ ಅನ್ನುವ ಮಾತಿಗೆ ನಂಬಿಕೆ ಸಾಲದೆ ಹನುಮ ಬಂದನು ಮುಂದಿದ್ದ. ಈ ಹೆನ್ರಿ ಹ್ಯಾವ್ಲಾಕ್ ಅಥವಾ ಹೆವ್ಲಾಕ್ ಬಂದು ಆ ಊರಿನ ಮುಖ್ಯ ದ್ವಾರದಲ್ಲಿ ನಿಂತ್ಕೊಂಡು ಹಲಗಲಿ ಬೇಡರನ್ನ ಕುರಿತು ಹೇಳ್ದ, ಸುಮ್ಮನೆ ಸತ್ತು ಹೋಗ್ಬೇಡ್ರಿ, ನಮ್ಮ ಮಾತನ್ನ ಕೇಳಿ, ನಾವ್ ಹೇಳಿದಾಗ ಕೇಳಿದ್ರೆ ನಿಮಗೆ ನಾವು ಕ್ಷಮೆಯನ್ನ ಕೊಡ್ತೀವಿ ಅಂತ ಹೇಳ್ದ. ಆದ್ರೆ ಈ ಹೆನ್ರಿ ಹ್ಯಾವ್ಲಾಕ್ ಅಥವಾ ಹೆವ್ಲಾಕ್ನ ಮಾತಿನ ಮೇಲೆ ಈ ಬೇಡರ ಭಟ್ಟನಾಗಿರುವಂತಹ ಹನುಮನಿಗೆ ನಂಬಿಕೆ ಬರಲಿಲ್ಲ. ನೋಡಿ, ಅನ್ನುವ ಮಾತಿಗೆ ನಂಬಿಕೆ ಸಾಲದೆ, ನಂಬಿಕೆ ಬಾರದೆ ಹನುಮ ಏನ್ ಮಾಡ, ಒಂದು ಹೆಜ್ಜೆಯನ್ನು ಮುಂದಿಟ್ಟು ಆ ಬ್ರಿಟಿಷ್ ಅಧಿಕಾರಿಯಾಗಿರುವಂತಹ ಹೆನ್ರಿ ಹ್ಯಾವ್ಲಾಕ್ನ ವಿರುದ್ಧ ಹೋರಾಟಕ್ಕೆ ಸಿದ್ಧನಾದ. ಮುಂದೆ ನೋಡಿ, ಜಡಗ ಹೇಳುತ್ತಾನು ಒಡೆಯರಿ ಇವರ ಪೂರ ಘಾತಕರ, ಇಸವಾಸ ಘಾತಕ ಮಾಡಿದರಿವರ ನಂಬಿಗಿಲ್ಲ ನಮಗ ಪಿತೂರ, ಮೋಸ ಮಾಡಿ ನಮ್ಮ ದೇಶ ಗೆದ್ದಿದ್ದಾರೋ ಮುಂದ ನಮಗೇ ಘೋರ, ಅಂದು ಹೊಡೆದನು ಒಂದು ಗುಂಡಿಗೆ ಆದ ಸಾಹೇಬನ ಟಾರ. ನೋಡಿ, ಇಲ್ಲಿ ಒಂದು ಕಡೆ ಹನುಮ ಹೇಳ್ದ, ನಿನ್ನ ಮಾತಿನ ಮೇಲೆ ನಮಗೆ ನಂಬಿಕೆ ಇಲ್ಲ ಅಂತ ಹೇಳಿ ಅವನು ದಂಗೆ ಮಾಡೋದಕ್ಕೆ, ಅವರಿಂದ ಹೋರಾಟ ಮಾಡೋದಕ್ಕೆ ಮುಂದೆ ಬಂದು ನಿಂತ. ಇನ್ನೊಂದು ಕಡೆ ಜಡಗ ಏನಿದ್ದಾನೆ, ಆ ಜಡಗ ಅನ್ನುವಂತಹ ಯುವಕ ಅಲ್ಲಿ ಕಲಿತಿರುವಂತಹ ಆ ಹಲಗಲಿಯ ಬೇಡರಿಗೆ ಹೇಳಿದ ಏನಂತ, ಹೊಡೆಯಿರಿ ಇವರ ಪೂರ ಘಾತಕರ. ಈ ಬ್ರಿಟಿಷ್ ಸೇನೆ ಏನಿದೆ, ಇದೆಲ್ಲಾ ಸೇನೆಯು ಘಾತಕತನದ ಸೇನೆ, ಇದು ಮೋಸ ಮಾಡುವಂತ ಸೇನೆ, ವಂಚಕ ಸೇನೆ ಇದು. ಸೊ ಹಾಗಾಗಿ ಇವರ ಮಾತನ್ನ ಕೇಳಬೇಡ್ರಿ, ಇವರಿಗೆ ಹೊಡೆದು ಹಾಕಿ ಅಂತ ಹೇಳಿದ್ರು. ಹಾಗೆ ಇಸವಾಸ ಘಾತಕ ಮಾಡಿದರಿವರ ನಂಬಿಕಿಲ್ಲ ನಮಗ ಪಿತೂರ. ಮತ್ತೆ ಈ ಜನಗಳು ಎಂಥ ಜನಗಳು, ಈ ಬ್ರಿಟಿಷ್ ಜನಗಳು ಏನಿದ್ದಾರೆ ಇವರು ವಿಶ್ವಾಸಘಾತಕರು ಅಂದ್ರೆ ವಿಶ್ವಾಸಘಾತಕರು.
ಯಾವುದೇ ರೀತಿಯಾಗಿ ಇವರ ಮೇಲೆ ನಾವು ನಂಬಿಕೆಯನ್ನ ಇಡೋದಕ್ಕೆ ಇವರು ಸೂಕ್ತವಾಗಿರುವಂತಹ ವ್ಯಕ್ತಿಗಳಲ್ಲ, ವಿಶ್ವಾಸದ್ರೋಹಿಗಳು, ನಂಬಿಕೆ ದ್ರೋಹಿಗಳು, ವಂಚಕರು ಇವರು. ಈ ಪದ ನೆನಪಿಟ್ಕೊಂಡ್ರೆ ಇಸವಾಸ, ಇದು ಪರೀಕ್ಷೆಗೆ ಕೇಳುವಂತ ಸಾಧ್ಯತೆ ಇರುತ್ತೆ. ಇಸವಾಸ ಪದದ ಗ್ರಾಂಥಿಕ ರೂಪವೇನು? ಗ್ರಾಂಥಿಕ ರೂಪ, ಇದರ ಗ್ರಾಂಥಿಕ ರೂಪ ವಿಶ್ವಾಸ. ವಿಶ್ವಾಸ ಅಂತ ವಿಶ್ವಾಸಘಾತಕರಿವರು. ಹಾಗೆ ಇವರ ಮೇಲೆ ನಂಬಿಕಿಲ್ಲ ನಮಗ ಪಿತೂರ, ಮತ್ತು ಇವ್ರು ಏನ್ ಮಾಡೋದು? ಪಿತೂರಿ ಮಾಡಿ, ಒಳಸಂಚು ಮಾಡಿ, ಕುತಂತ್ರಗಳನ್ನ ಮಾಡಿ, ಹಾಗೆ ಮೋಸ ಮಾಡಿ ನಮ್ಮ ದೇಶ ಗೆಲ್ಲಿದ್ದಾರೋ. ಕುತಂತ್ರ, ಮೋಸ, ಒಳಸಂಚು, ಕಪಟ ಇಂಥದನ್ನ ಮಾಡಿ ಇವರು ನಮ್ಮ ದೇಶ ಗೆಲ್ಲಿದ್ದಾರೋ, ನಮ್ಮ ದೇಶವನ್ನ ಆಕ್ರಮಣ ಮಾಡ್ಕೊಳ್ತಾರೆ, ನಮ್ಮ ದೇಶವನ್ನ ಗೆದ್ದು ನಮ್ಮ ದೇಶವನ್ನ ಲೂಟಿ ಮಾಡ್ತಾರೆ, ಸರ್ವನಾಶ ಮಾಡ್ತಾರೆ ಇವರು ಅಂತ ಹೇಳಿದ್ರು. ನೋಡಿ, ಇಲ್ಲಿ ತುಂಬಾ ಮುಖ್ಯವಾಗಿ ಗಮನಿಸಬೇಕಾಗಿರುವಂತ ಮಾತು. ಇಲ್ಲಿ ಅದೇನ್ ಹೇಳ್ತಿದ್ದಾರೆ? ವಿಶ್ವಾಸಘಾತಕ ಮಾಡಿ, ನಂಬಿಕೆ ದ್ರೋಹವನ್ನ ಮಾಡಿ ಇವರು ನಮ್ಮ ದೇಶ ಗೆಲ್ಲಿದ್ದಾರೆ ಅಂತ ಹೇಳ್ತಾರೆ. ಆದ್ರೆ ಮೂಲದಲ್ಲಿ ಈ ಒಂದು ಕತೆ ಸ್ಟಾರ್ಟ್ ಆಗಿದ್ದು, ಈ ಕತೆ ಪ್ರಾರಂಭ ಆಗೋದು ಹಲಗಲಿ ಅನ್ನುವಂಥ ಪ್ರಾಂತ್ಯದಿಂದ. ಅವರಿಗೆ ಅವರ ಮುಖ್ಯ ಉದ್ದೇಶ ಏನಾಗಿತ್ತು? ಅವರ ಆಯುಧಗಳನ್ನ ಕಿತ್ಕೊಳ್ಳೋದು ಅಥವಾ ಅವರ ಆಯುಧಗಳನ್ನ ಕಾಪಾಡ್ಕೊಳ್ಳೋದು ಮುಖ್ಯ ಉದ್ದೇಶ ಆಗಿತ್ತು. ಆದ್ರೆ ಈಗ ಆ ಉದ್ದೇಶ ಏನಾಗಿದೆ? ಅದು ವಿಶಾಲವಾಗಿದೆ. ಈಗ ಕೇವಲ ಆಯುಧಗಳನ್ನು ಮಾತ್ರ ಕಾಪಾಡ್ಕೋಬೇಕು ಅನ್ನುವಂಥ ಉದ್ದೇಶ ಇದೆ ಇವರಿಗೆ, ಇಡೀ ದೇಶವನ್ನ ಬ್ರಿಟಿಷರಿಂದ ಕಾಪಾಡಬೇಕು ಅನ್ನುವಂಥ ಉದ್ದೇಶ ಇದೆ. ಹಾಗಾಗಿ ಹಲಗಲಿ ಬೇಡನ್ನ ನಾವು ಸ್ವತಂತ್ರ ಹೋರಾಟಗಾರರು ಅಂತ ಕೂಡ ಕರಿತೀವಿ. ಅರ್ಥ ಆಯ್ತಾ? ನೋಡಿ ಮುಂದೆ, ಮೋಸ ಮಾಡಿ ನಮ್ಮ ದೇಶ ಗೆದ್ದಿದ್ದಾರೋ ಮುಂದ ನಮಗ ಘೋರ. ಇವರು ಮೋಸ ಮಾಡಿ ಒಂದು ನಿಮಿಷ ನಮ್ಮ ದೇಶವನ್ನ ಗೆದ್ಕೊಂಡ್ಬಿಟ್ರೆ ಮುಂದೆ ನಮಗೆ ಇವರಿಂದ ಘೋರ. ಘೋರ ಅಂತಂದ್ರೆ ಆಪತ್ತು, ಕಷ್ಟ, ತೊಂದರೆ, ಮುಂದೆ ಸಾಕಷ್ಟು ಕಷ್ಟ ತೊಂದರೆಗಳನ್ನು ನಮಗೆ ಇವರು ಕೊಡ್ತಾರೆ. ಹಾಗಾಗಿ ಯಾವುದೇ ಕಾರಣಕ್ಕೂ ನಮ್ಮ ದೇಶವನ್ನ ಇವರ ಕೈಗೆ ನಾವು ಕೊಡಬಾರದು ಅಂತ ಅರ್ಥ. ಹಾಗೆ ಹೇಳಿ ಆ ಜಡಗ ಏನ್ ಮಾಡ, ಅಂದು ಹೊಡೆದನು ಒಂದು ಗುಂಡಿಗೆ ಆದ ಸಾಹೇಬನಟಾರ. ಸೊ ಈ ಮಾತುಗಳನ್ನ ಹೇಳಿ ಇವರು ವಿಶ್ವಾಸಘಾತಕರು, ಇವರು ವಂಚಕರು, ಇವರು ಮೋಸಗಾರರು, ಇವರು ನಮ್ಮ ದೇಶವನ್ನ ಗೆದ್ದುಕೊಂಡು ನಮಗೆ ಇವರು ಏನು ಇಲ್ಲದ ಹಾಗೆ ಆಪತ್ತನ್ನ ತಂದು ಕೊಡ್ತಾರೆ, ನಮ್ಮ ದೇಶವನ್ನ ಲೂಟಿ ಮಾಡ್ತಾರೆ ಅನ್ನುವಂಥ ಮಾತುಗಳನ್ನ ಹೇಳ್ತಾ ಹೇಳ್ತಾ ಜಡಗ ಏನ್ ಮಾಡಿದ, ಒಂದು ಗುಂಡನ್ನ ನೇರವಾಗಿ ಈ ಹೆನ್ರಿ ಹ್ಯಾವಾಕಿಗೆ ಹೊಡೆದ. ಆ ಗುಂಡಿನ ಹೊಡೆತ ಬಿದ್ದ ತಕ್ಷಣ ಆ ಸಾಹೇಬ ಏನಾದ, ಟಾರ ಆಗಿ ಹೋದ. ಟಾರ ಅಂದ್ರೆ ನಾಶ, ಏನಾದ? ನಾಶವಾಗಿ ಹೋದ, ಸತ್ತು ಹೋದ. ಕಾರ ಸಾಹೇಬ ಬೆಂಕಿ ಚೂರಾದ, ಲೂಟಿ ಮಾಡಂತನೋ ಊರ. ಈ ಹೆನ್ರಿ ಹ್ಯಾವಾಕ್ ಅನ್ನುವಂತಹ ಬ್ರಿಟಿಷ್ ಅಧಿಕಾರಿ ಸತ್ತು ಹೋದ, ಅವನಿಗೆ ಈ ಹಲಗಲಿಯ ಬೇಡರು ಗುಂಡು ಹೊಡೆದು ಸಾಯಿಸಿದ್ರು ಅನ್ನುವಂಥ ವಿಷಯ ಗೊತ್ತಾಯ್ತು. ಈ ವಿಷಯ ಕಾರ ಸಾಹೇಬನಿಗೆ ಗೊತ್ತಾಯ್ತು. ಈಗ ಕಾರ ಸಾಹೇಬ ಯಾರು? ಕಾರ ಸಾಹೇಬ ಯಾರು ಅಂತಂದ್ರ ವಿಲಿಯಂ ಕ್ಯಾರಿ ಅನ್ನುವಂತ ಅಧಿಕಾರಿ. ವಿಲಿಯಂ ಕ್ಯಾರಿ. ಈ ವಿಲಿಯಂ ಕ್ಯಾರಿಗೆ ಗೊತ್ತಾಯ್ತು, ಏನ್ ಗೊತ್ತಾಯ್ತು? ನಮ್ಮ ಬ್ರಿಟಿಷ್ ಅಧಿಕಾರಿಯಾಗಿರುವಂತ ಹೆನ್ರಿ ಹ್ಯಾವಾಕ್ ಅನ್ನ ಈ ಬೇಡರು ಗುಂಡು ಸಾಯಿಸಿದ್ರು ಅನ್ನೋ ವಿಚಾರ ಗೊತ್ತಾಯ್ತು. ಗೊತ್ತಾದ ತಕ್ಷಣ ಆ ವಿಲಿಯಂ ಕ್ಯಾರಿ ಅವನೇನಾದ ಅಂದ್ರೆ ಬೆಂಕಿ ಚೂರಾದ. ಅವನು ಕೋಪ ಬಂತು, ಅವನಿಗೆ ಸಿಟ್ಟು ಬಂತು, ಅವನು ಕ್ರುದ್ಧಗೊಂಡ. ಹಾಗೆ ಏನ್ ಮಾಡ್ದ, ಒಂದು ಆದೇಶವನ್ನು ಕೊಟ್ಟ. ಏನಂತ ಆದೇಶ ಕೊಟ್ಟ? ಲೂಟಿ ಮಾಡಂತನೋ ಊರ, ಇಡೀ ಊರನ್ನ ಲೂಟಿ ಮಾಡ್ಬಿಡಿ ಅಂತ ಆದೇಶವನ್ನ ಕೊಟ್ಟ ಬ್ರಿಟಿಷ್ ಸೇನೆ. ಆಗ ಸಿಟ್ಟಿಲೆ ಹೊಡೆದರು ಸಿಡಿದ ಗುಂಡು ಸುರಿದಾವ ಭರಪೂರ. ಈ ಹೆನ್ರಿ ಹ್ಯಾವಾಕ್ ಸತ್ತು ಹೋದ ಅನ್ನುವಂತ ಒಂದು ಕೋಪದಲ್ಲಿ ಆ ಬ್ರಿಟಿಷ್ ಸೇನೆ ಏನ್ ಮಾಡ್ತು, ಸಿಟ್ಟಿನಿಂದ ಭರಪೂರವಾಗಿ ಬೇಕಾದಷ್ಟು ಮನಸೋ ಇಚ್ಛೆಯಾಗಿ ಗುಂಡಿನ ದಾಳಿಯನ್ನ ಮಾಡ್ತಾ ಹೋಯ್ತು ಹಲಗಲಿ ಬೇಡರ ಮೇಲೆ. ಆಗ ಹನುಮ ಹೇಳ್ತಾನ, ಗುಂಡು ಹೊಡೆದು ಕೆಳಗಿಡವು ನಷ್ಟವಾರ, 300 ಮಂದಿ ಮೈಮ್ಯಾಗ ಬಂದರ ಆಗ ನೋಡು ಜೋರ. ನೋಡ್ರಿ, ಹನುಮ ಹೇಳ್ದ ಏನಂತ, ಈ ಬ್ರಿಟಿಷ್ ಸೇನೆ ಅಥವಾ ಈ ಬ್ರಿಟಿಷ್ ಸೈನಿಕರು ನಮ್ಮ ಮೇಲೆ ಗುಂಡಿನ ದಾಳಿಯನ್ನು ನಡೆಸಿ ನಮಗೆ ನಷ್ಟವನ್ನುಂಟು ಮಾಡಿ ನಮ್ಮನ್ನ ಸಂಪೂರ್ಣವಾಗಿ ನಾಶ ಮಾಡಲು ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಅಲ್ಲಿರುವಂತ ಜನರಿಗೆ ತಿಳಿಸಿದ ತಕ್ಷಣ ಆ ಏನು ಹನುಮ ಇದ್ದ, ಆ ಹನುಮನ ಮೇಲೆ ಸುಮಾರು 300ಕ್ಕೂ ಹೆಚ್ಚು ಮಂದಿ ಆತನ ಮೈ ಮ್ಯಾಗೆ ಬಂದು, ಮೈ ಮ್ಯಾಗೆ ಅಂದ್ರೆ ಆತನ ಮೇಲೆ ದಾಳಿಯನ್ನ ಮಾಡಬಹುದು. ದಾಳಿ ಮಾಡೋದಕ್ಕೆ ಬಂದಾಗ ನಾವು ಕೂಡ ಅದೇ ಮಾಡ್ತೀವಿ, ಓಡೋಗ್ಬಿಡ್ಬೋದಲ್ಲ
ಆ ಒಂದು ಶಕ್ತಿ ಅಥವಾ ಒಂದು ವಿಶ್ವಾಸ ಅಥವಾ ದೇಶ ಪ್ರೇಮ ಅವನ ಮೈಯಲ್ಲಿ ಸಂಚಾರ, ಹೋರಾಟವನ್ನು ಮಾಡಿ ಅದನ್ನು ಪಡಿಬೇಕು ಅನ್ನುವಂಥ ಒಂದು ಛಲ ಅವನಲ್ಲಿ ಮೂಡುತ್ತೆ. ನೆಕ್ಸ್ಟ್, ಭೀಮನು ಎದುರಿಗೆ ನಿಂತ 500 ಮಂದಿಗೆ ಮತ್ತೆ ಇನ್ನೊಂದು ಕಡೆ ನೋಡ್ತಾರೆ, ಇನ್ನೊಂದು ಕಡೆ ಭೀಮ ಅನ್ನುವಂತ ಇನ್ನೊಬ್ಬ ಹೋರಾಟಗಾರ ಇದ್ದಾನೆ. ಆ ಭೀಮನ ಎದುರಿಗೆ 500 ಮಂದಿ ನಿಂತ್ಕೊಂಡಿದ್ದಾರೆ. ನೋಡಿ, ಹನುಮನ ಮುಂದೆ 300 ಮಂದಿ ಹನುಮನ ಮೈ ಮೇಲೆ ಬಂದ್ರೆ, ಇಲ್ಲಿ ಭೀಮನ ಮೇಲೆ 500 ಮಂದಿ ಹೆಸರಿಗೆ ತಕ್ಕ ಹಾಗೆ ಭೀಮ ಅವನು ಆ 500 ಮಂದಿಯನ್ನ ಎದುರಿಸಿ ನಿಂತ. ಮತ್ತೆ ಬಾಲನು ಮಾಡಿದ ಕಸರತ್ತ, ಮತ್ತೆ ಬಾಲ ಕೂಡ ಏನ್ ಮಾಡ್ದ, ಆ ಬ್ರಿಟಿಷರ ಸೇನೆಯ ವಿರುದ್ಧ ಕಸರತ್ತು ಹೋರಾಟವನ್ನು ಮಾಡ್ದ. ಜೊತೆಗೆ ಕುದುರೆಯ ಕಡಿದು 10-20 ರಾಮನ ಕಡಿತ ವಿಪರೀತ. ಒಂದ್ ಕಡೆ ಭೀಮ 500 ಮಂದಿ ಜೊತೆ ಹೋರಾಡ್ತಾ ಇದ್ದಾನೆ, ಇನ್ನೊಂದ್ ಕಡೆ ಹನುಮ 300 ಮಂದಿ ಜೊತೆ ಕೂಡ ಹೋರಾಡ್ತಾ ಇದ್ದಾನೆ, ಇನ್ನೊಂದ್ ಕಡೆ ರಾಮ ಏನ್ ಮಾಡ್ತಿದ್ದಾನೆ, ಆ ಬ್ರಿಟಿಷ್ ಅಧಿಕಾರಿಗಳು ತಂದಿರುವಂತಹ ಕುದುರೆಗಳಿರ್ತಾರೆ, ಕುದುರೆಯ ಸೇನೆ, ಅದರಲ್ಲಿ 10-20 ಕುದುರೆಗಳನ್ನ ಕಡಿದು ವಿಪರೀತವಾಗಿರುವಂತಹ ರಣರಂಗದಲ್ಲಿ ಅಥವಾ ಯುದ್ಧ ಭೂಮಿಯಲ್ಲಿ ಆ ಹೋರಾಟದಲ್ಲಿ ಸಾಕಷ್ಟು ನಷ್ಟವನ್ನು ಉಂಟು ಮಾಡಿದ ಬ್ರಿಟಿಷ್ ಸೇನೆ. ಆ ಕುದುರೆಗಳ ಕಡಿತ, ಬ್ರಿಟಿಷ್ ಸೇನೆಯ ಕಡಿತ ಅಥವಾ ಹಲಗಲಿ ಬೇಡರ ಬಲಿಯಿಂದಾಗಿ ಇಡೀ ಹಲಗಲಿ ಎನ್ನುವಂತಹ ಯುದ್ಧದ ಸ್ಥಳ ಅಥವಾ ದಂಗೆ ಸ್ಥಳ ಏನಾಯ್ತು ಅಂದ್ರೆ ಕಾಲುವೆ ಹರಿತು ರಕ್ತ. ಆ ಹಲಗಲಿಯ ಆ ದಂಗೆ ನಡೆದಂತಹ ಸ್ಥಳದಲ್ಲಿ ಆ ಕಾಲುವೆಯ ಮೂಲಕ ರಕ್ತ ಹರಿಯೋದಕ್ಕೆ ಪ್ರಾರಂಭ ಆಯಿತು. ಅಂದ್ರೆ ಅಷ್ಟೊಂದು ರಕ್ತಸಿಕ್ತವಾಗಿರುವಂತಹ ಹೋರಾಟ ಆಯಿತು, ಅಷ್ಟೊಂದು ಕೊಲೆಗಳಾಯಿತು, ಅಷ್ಟೊಂದು ಹಲಗಲಿಗೆ ಬೇಡರು ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ್ರು. ಆ ಪ್ರಾಣವನ್ನು ತ್ಯಾಗ ಮಾಡೋದಕ್ಕಿಂತ ಮುಂಚೆ ಹಲವಾರು ಬ್ರಿಟಿಷರನ್ನ ಕೊಂದು ಅವರು ಇಹಲೋಕವನ್ನ ತ್ಯಜಿಸಿದ್ರು. ನೆಕ್ಸ್ಟ್, 1000 ಆಳಿಗೆ ಒಬ್ಬ ಕೂಗತಾನು ಕಡಿರಿ ಅಂತ ಮತ್ತ. ನೋಡಿ, 1000 ಮಂದಿ ಬ್ರಿಟಿಷರಿದ್ರೆ ಆ 1000 ಮಂದಿ ಬ್ರಿಟಿಷರಿಗೆ ಒಬ್ಬ ಹಲಗಲಿ ಬೇಡ, ಹೆದರ್ಕೊಂಡು ಓಡ್ಲಿಲ್ಲ, ಪ್ರಾಣ ಭಿಕ್ಷೆಯಿಂದ ಬೇಡಿಲ್ಲ, ಬದಲಾಗಿ ಹೇಳ್ತಾ ಇದ್ದ ಕಡಿರಿ ಅಂತ ಹೇಳ್ತಾ ಇದ್ದ. ಎಷ್ಟು ಜನರಿಗಾಗುತ್ತೆ ಅಷ್ಟನ್ನು ಕಡ್ದು ಹಾಕಿ, ನಾವು ಸಾಯೋದಕ್ಕಿಂತ ಮುಂಚೆ ಒಂದಿಷ್ಟು ಜನರನ್ನ ಬಲಿ ಪಡೆದು ಒಂದಿಷ್ಟು ಜನರನ್ನ ಕೊಂದು ಹಾಕಿ ಸಾಯೋಣ, ಕಡ್ದು ಹಾಕಿ ಅವರನ್ನ ಅಂತ ಪರಸ್ಪರ ಒಬ್ಬರಿಗೊಬ್ರು ಸ್ಫೂರ್ತಿಯ ಚಿಲುಮೆಯ ಹಾಗೆ ಒಬ್ರನ್ನೊಬ್ರು ಹುರಿದುಂಬಿಸ್ತಾ ಅವರು ಆ ದಂಗೆಯಲ್ಲಿ ಪಾಲ್ಗೊಂಡು. ಮತ್ತ 4 ಮಂದಿ ಹಿಂಗ ಕಡಿದು ಸತ್ತರೋ ಹಲಗಲಿ ಬಂಟರಣ್ಣ ಜನಕ. ಮತ್ತೆ ಈ ರೀತಿಯಾಗಿ ಆ 4 ಮಂದಿ ಏನಿದ್ದಾರೆ, 4 ಮಂದಿ ಯಾರು? ಪೂಜೆಗೆ ಹನುಮ, ಬ್ಯಾಡರ ಬಾಲ, ಜಡಗ ಮತ್ತು ರಾಮ. ಹಾಗೆ ಇನ್ನೂ ಕೆಲವು ವೀರರಿದ್ರು, ಅದರಲ್ಲಿ ಭೀಮ ಅನ್ನುವಂಥ ವೀರನಿದ್ದಾನೆ. ಸೊ ಇಲ್ಲಿ ಪ್ರಮುಖವಾಗಿ ನಿಮಗೆ ಗೊಂದಲ ಆಗ್ತಾ ಇರಬಹುದು, ಇಲ್ಲಿ ಭೀಮ ಇದ್ದಾನೆ ಅಂತ ಹೇಳ್ತಿದ್ದೀರಾ, ಆದ್ರೂ ಕೂಡ 4 ಜನ ಪ್ರಮುಖರು ಅಂತ ಹೇಳ್ತಾ ಇದ್ದೀರಿ ನೀವು. 4 ಜನ ಪ್ರಮುಖರು ಯಾರು? ಹನುಮ, ಬಾಲ, ಜಡಗ ಮತ್ತು ರಾಮ ಅಂತ ಹೇಳ್ತಿದ್ದೀರಾ. ಭೀಮನ ಆಗ್ಬಿಟ್ರಿ ಅಂತ ನೀವು ಕೇಳಿದ್ರೆ, ಸೊ ಮೊದಲು ಏನು ಆ ಮುಧೋಳದ ಹತ್ರ ಒಂದು ಸಭೆ ಆಗಿತ್ತು, ಆ ಸಭೆಯಲ್ಲಿ ಮುಖ್ಯವಾಗಿ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡಬೇಕೆ ಹೊರತು ಆಯುಧಗಳನ್ನು ಒಪ್ಪಿಸಬಾರದು ಅನ್ನುವಂಥ ತೀರ್ಮಾನಕ್ಕೆ ಬಂದಂತ 4 ಜನ ಪ್ರಮುಖರವರು. ಸೊ ಹಾಗಾಗಿ ಅವ್ರು 4 ಜನ ಹೆಸರು ಹೇಳ್ತೀವಿ. ಆ 4 ಜನ ಜೊತೆಗೆ ಇನ್ನೂ ಸಾಕಷ್ಟು ಜನ ಇದ್ರು, ಅದರಲ್ಲಿ ಭೀಮ ಕೂಡ ಒಬ್ಬ, ಹಾಗೆ ಕೆಲವು ಮಹಿಳೆಯರು ಕೂಡ ಇದ್ರು. ನೋಡ್ರಿ, ಅದೇ ದಂಗೆಯಲ್ಲಿ ರಾಣಿ ಅನ್ನುವಂತಹ ಒಬ್ಬ ಮಹಿಳೆಯರು ಕೂಡ ಇದ್ರು, ಒಬ್ಬ ಯುವತಿ ಕೂಡ ಇದ್ರು. ಈ ಯುವತಿನೂ ಕೂಡ ಸಾಕಷ್ಟು ಬ್ರಿಟಿಷರ ಸೈನ್ಯಕ್ಕೆ ಅಥವಾ ಸೈನಿಕರನ್ನ ಕೊಂದು ಹಾಕಿ ತನ್ನ ಪ್ರಾಣವನ್ನ ಈಕೆನೂ ಕೂಡ ಕಳ್ಕೊಂಡು. ಸೊ ಇದನ್ನು ಬಿಟ್ಕೊಂಡ್ರು. ಹಾಗೆ ಈ ರೀತಿಯಾಗಿ 4 ಮಂದಿ ಏನಿದ್ದಾರೆ, ಅಲ್ಲಿರುವಂತಹ ಬ್ರಿಟಿಷ್ ಸೈನಿಕರನ್ನ ಕಡಿದು ಬಡಿದು ಅವರನ್ನು ಸಾಕಷ್ಟು ಕೊಂದು ಹಾಕಿ ಆ ಸೇನೆಗೆ ಸಾಕಷ್ಟು ಭಯವನ್ನುಂಟು ಮಾಡಿ ಕೊನೆಗೆ ತಮ್ಮ ಪ್ರಾಣವನ್ನ ಕಳ್ಕೊಂಡ್ರು. ಆ ಹೋರಾಟದಲ್ಲಿ ತಮ್ಮ ಪ್ರಾಣವನ್ನ ತ್ಯಾಗ ಮಾಡಿದ್ರು ಈ 4 ಜನ. ಸೊ ಹೀಗೆ ಈ ದಂಗೆಯನ್ನ ಬ್ರಿಟಿಷರ ಸೇನೆ ಅಡಗಿಸಿತು. ಈ ದಂಗೆಯನ್ನ ಬ್ರಿಟಿಷರ ಸೇನೆ ಏನ್ ಮಾಡ್ತು? ಈ ದಂಗೆಯನ್ನ ಬ್ರಿಟಿಷರ ಸೇನೆ ಸಂಪೂರ್ಣವಾಗಿ ನಾಶ ಮಾಡ್ತು, ಸಂಪೂರ್ಣವಾಗಿ ಅಡಗಿಸಿಬಿಡ್ತು, ಈ ಹಲಗಲಿ ಬೇಡನ್ನ ಸೋಲಿಸಿಬಿಡ್ತು. ನಂತರ ಏನಾಯ್ತು ಅಂತ ಹೇಳಿದ್ರೆ, ನಂತರದ ಪರಿಣಾಮ ನೋಡ್ರಿ, ಕೊಡಲಿ, ಕೋರೆ, ಕುಡ, ಕಬ್ಬಿಣ, ಮೊಸರು, ಬೆಣ್ಣಿ, ಹಾಲ, ಉಪ್ಪು, ಎಣ್ಣೆ, ಅರಿಶಿನ, ಜೀರಿಗೆ, ಅಕ್ಕಿ, ಸಕ್ಕರೆ, ಬೆಲ್ಲ, ಗಂಗಳ, ಚರಗಿ, ಮಂಗಳಸೂತ್ರ, ಬೋಧವು, ಬೀಸುಕಲ್ಲ. ಈ ಹಲಗಲಿ ಬೇಡನ್ನ ಸೋಲಿಸಿದ ನಂತರ ಬ್ರಿಟಿಷ್ ಸೇನೆ ಮುಂದೆ ಆ ವಿಲಿಯಂ ಕ್ಯಾರಿ ಅನ್ನುವಂತನು ಒಂದು ಆರ್ಡರ್ನ ಕೊಟ್ಟ, ಏನಂತ ಆದೇಶ ಕೊಟ್ಟ,
ಕೊಟ್ಟ, ಇಡೀ ಊರನ್ನ ಲೂಟಿ ಮಾಡಿ ಅಂತ ಆದೇಶ ಕೊಟ್ಟ. ಆ ಬ್ರಿಟಿಷ್ ಸೇನೆಗೂ ಕೂಡ ಅದೇ ಬೇಕಾಗಿತ್ತು. ಇವ್ರನ್ನ ಕೊಂದು ಹಾಕಿದ ನಂತರ ಅವ್ರು ಮಾಡುವಂತ ಮುಂದಿನ ಕೆಲಸ ಏನು ಅಂತಂದ್ರೆ, ಆ ಹಲಗಲಿಯ ಮನೆ ಪ್ರತಿಯೊಂದು ಮನೆಯ ಒಳಗೆ ಹೋಗಿ ಮನೆಯೊಳಗೆ ಇದ್ದಂತ ಕೊಡಲಿ, ಕೋರೆ ಅಂದ್ರೆ ವ್ಯವಸಾಯಕ್ಕೆ ಬಳಸುವಂತ ಕುಂಟೆ ಅಂತ ಕರಿತೀವಲ್ಲ ಅದು, ಆ ಕುಂಟೆ, ಕುಡಗೋಲು, ಹಾಗೆ ಕಬ್ಬಿಣದ ಏನೇ ವಸ್ತುಗಳು ಸಿಕ್ಕರು, ಏನೇ ಆಯುಧಗಳು ಸಿಕ್ಕರು, ಆ ಆಯುಧಗಳನ್ನ ತಗೊಂಡ್ರು. ಅಷ್ಟೇ ಅಲ್ಲದೆ ಆ ಮನೆಗಳಲ್ಲಿ ಇದ್ದಂತ ಮೊಸರು, ಬೆಣ್ಣೆ, ಹಾಲು, ಉಪ್ಪು, ಎಣ್ಣೆ, ಅರಿಶಿಣ, ಜೀರಿಗೆ, ಅಕ್ಕಿ, ಸಕ್ಕಾರಿ. ನೋಡಿ, ಅಕ್ಕಿ ಮತ್ತು ಸಕ್ಕಾರಿ ಪದ ನೆನಪಿಟ್ಕೊಂಡಿದೆ. ಇದು ಕೂಡ ಸಾಕಷ್ಟು ಸಲ ಪರೀಕ್ಷೆಗೆ ಬಂದಿದೆ. ಸಕ್ಕಾರಿ ಪದದ ಗ್ರಾಂಥಿಕ ರೂಪ. ತುಂಬಾ ಜನ ಪರೀಕ್ಷೆಯಲ್ಲಿ ಸರ್ಕಾರಿ ಪದದ ಗ್ರಾಂಥಿಕ ರೂಪ ಬರೀರಿ ಅಂತ ಹೇಳಿದ್ರೆ ಏನ್ ಬರೀತೀರಾ? ಸರ್ಕಾರಿ ಅಂತ ಬರೀತೀರಾ. ಈ ಸರ್ಕಾರಿ ಅನ್ನೋದು ತಪ್ಪು. ಸರ್ಕಾರಿ ಅಂದ್ರೆ ಸಕ್ಕರೆ. ಆಯ್ತಾ? ಅಕ್ಕಿ, ಸರ್ಕಾರಿ, ಅಕ್ಕಿ ಮತ್ತು ಸಕ್ಕರೆಯನ್ನ, ಹಾಗೆ ಅಲ್ಲಿರುವಂತಹ ಬೆಲ್ಲವನ್ನ, ಗಂಗಳ ಊಟ ಮಾಡುವಂತ ತಟ್ಟೆ, ಜೊತೆಗೆ ಚರಗಿ ತಂಬಿಗೆ, ನೀರು ಕುಡಿಯುವಂತ ತಂಬಿಗೆ, ಅಲ್ಲಿದ್ದಂತಹ ಹೆಣ್ಣು ಮಕ್ಕಳ ಆ ಕುತ್ತಿಗೆಲ್ಲಿರುವಂತಹ ಮಂಗಳ ಸೂತ್ರಗಳು, ಇವೆಲ್ಲವನ್ನ ಕಿತ್ಕೊಂಡು ಹೋದ್ರು. ಇಷ್ಟೇ ಅಲ್ಲ, ಇದ್ರ ಜೊತೆಗೆ ಮನೆಗಳಲ್ಲಿರುವಂತಹ ಬೀಸುಕಲ್ಲು, ಆ ಬೀಸುಕಲ್ಲನ್ನು ಕೂಡ ಏನ್ ಮಾಡಿದ್ರು ನೋಡ್ರಿ, ಹೊಡೆದ ಹಾಕಿದ್ರು. ಏನನ್ನ ಕಿತ್ಕೊಂಡು ಹೋಗೋದಕ್ಕೆ ಸಾಧ್ಯ, ಏನನ್ನ ಲೂಟಿ ಮಾಡ್ಕೊಂಡು ಹೋಗಕ್ ಸಾಧ್ಯ, ಅದನ್ನೆಲ್ಲ ಕಿತ್ಕೊಂಡ್ರು, ಲೂಟಿ ಮಾಡ್ಕೊಂಡ್ರು. ಏನನ್ನ ತೆಗೆದುಕೊಂಡು ಹೋಗೋದಕ್ಕೆ ಸಾಧ್ಯ ಇಲ್ವೋ ಅದನ್ನ ಏನ್ ಮಾಡಿದ್ರು, ಅದನ್ನ ಹೊಡೆದ ಹಾಕಿ, ಅದನ್ನ ಕೆಡವ ಹಾಕಿ, ಅದನ್ನ ನಾಶ ಮಾಡುವುದು. ಅದರಲ್ಲಿ ಬೀಸು ಕಲ್ಲು ಕೂಡ, ಕೊನೆಗೆ ಬೀಸು ಕಲ್ಲನ್ನು ಕೂಡ ಬಿಡಲಿಲ್ಲ. ಆ ಕಲ್ಲುಗಳನ್ನು ಕೂಡ ಹೊಡೆದು ಅವುಗಳನ್ನು ಕೂಡ ಹೋಳು ಮಾಡಿ ನಾಶ ಮಾಡಿ ಹೋದ್ರು. ನೋಡಿ, ಹಾಳಾಗಿ ಹೋಯಿತು ಅತ್ತು ವರ್ಣಿಸಿ ಹೇಳದಿ ನಾನೆಷ್ಟ, ಸಿಕ್ಕದ್ದು ತಗೊಂಡು ಸರದ ನಿಂತರೋ ಊರಿಗೆ ಕೊಳ್ಳಿಕೊಟ್ಟ. ನೋಡಿ, ಈ ರೀತಿಯಾಗಿ ಕೊಡಲಿ, ಕೋರೆ, ಕಬ್ಬಿಣ, ಮೊಸರು, ಬೆಣ್ಣೆ, ಹಾಲು, ಉಪ್ಪು, ಎಣ್ಣೆ, ಅರಿಶಿಣ, ಜೀರಿಗೆ, ಅಕ್ಕಿ, ಸಕ್ಕರೆ, ಬೆಲ್ಲ, ಗಂಗಳ, ಚರಗಿ, ಮಂಗಳಸೂತ್ರ, ಹಾಗೂ ಬೀಸುಕಲ್ಲು, ಇವೆಲ್ಲವನ್ನು ಕೂಡ ಏನ್ ಮಾಡಿದ್ರು, ಹಾಳು ಮಾಡಿದ್ರು. ಕೈಗೆ ಏನೇನ್ ಸಿಗುತ್ತೋ ಅದನ್ನೆಲ್ಲ ತೆಗೆದುಕೊಂಡು ಹೋದ್ರು. ಹಾಗಾಗಿ ಇಲ್ಲಿ ಈ ಲಾವಣಿಕಾರ ಹೇಳ್ತಾರೆ, ಅತ್ತು ವರ್ಣಿಸಿ ಹೇಳಲಿ ನಾನೆಷ್ಟ. ಎಷ್ಟು ರೀತಿಯಾಗಿ ಯಾವ ರೀತಿ ಹಾಳು ಮಾಡಿದ್ರು ಅಂತಂದ್ರೆ ಹೇಳೋದಕ್ಕೆ ನನಗೆ ಅಳು ಬರ್ತಾ ಇದೆ. ಅಳ್ತಾ ನಾನು ಹತ್ಕೊಳ್ತಾ ಎಷ್ಟು ಅಂತ ನಾನು ವರ್ಣಿಸಿ ಹೇಳಿ, ಕೈಗೆ ಸಿಕ್ಕದನ್ನ ತಗೊಂಡು ಸರಿದು ನಿಂತರು, ಕೈಗೆ ಸಿಕ್ಕದನ್ನ ತಗೊಂಡವರು. ಜೊತೆಗೆ ಹೋಗೋದಕ್ಕಿಂತ ಮುಂಚೆ ಆ ಊರಿಗೆ ಕೊಳ್ಳಿ ಕೊಟ್ಟು ಹೋದ್ರು. ಕೊಳ್ಳಿ ಅಂದ್ರೆ ಬೆಂಕಿ ಇಟ್ಟು ಹೋದ್ರು. ಆ ಊರಲ್ಲಿರುವಂತಹ ಗುಡಿಸಲುಗಳು, ಮನೆಗಳು ಪ್ರತಿಯೊಂದಕ್ಕೂ ಬೆಂಕಿಯನ್ನ ಇಟ್ರು. ಬೆಂಕಿ ಇಟ್ಟು ಬೂದಿ ಮಾಡ್ಯಾರೋ ಹಲಗಲಿ ಸುಟ್ಟು ಗುರ್ತುಳಿಯಲಿಲ್ಲ ಎಳ್ಳಷ್ಟು. ಇಡೀ ಆ ಹಲಗಲಿ ಅನ್ನುವಂತ ಊರಿಗೆ ಬೆಂಕಿ ಇಟ್ಟು, ಕೊಳ್ಳಿ ಇಟ್ಟು ಆ ಊರನ್ನ ಬೂದಿ ಮಾಡಿ ಹಾಕಿದ್ರು. ಈಗ ಈ ಲಾವಣಿಯನ್ನ ಹೇಳುವಾಗ ಹಲಗಲಿ ಅನ್ನುವಂತ ಊರು ಸುಟ್ಟು ಗುರ್ತೇ ಉಳಿಯಲು ಸಾಧ್ಯ ಇಲ್ಲ. ಒಂದು ಎಳ್ಳಷ್ಟು, ಗುರ್ತುಳಿಯಲಿಲ್ಲ ಎಳ್ಳಷ್ಟು, ಒಂದು ಎಳ್ಳಷ್ಟು ಕೂಡ, ಆ ಒಂದು ತೃಣ ಮಾತ್ರವೂ ಕೂಡ ಗುರ್ತೇ ಸಿಗದ ಹಾಗೆ. ಮುಂದೊಂದು ದಿನ ಇಲ್ಲಿ ಏನೋ ಹಲಗಲಿ ಅನ್ನುವಂತ ಒಂದು ಹಳ್ಳಿ ಇತ್ತು, ಹಲಗಲಿ ಅನ್ನುವಂತ ಒಂದು ಬೇಡಿರೋ ಒಂದು ಸ್ಥಳ ಇತ್ತು ಅನ್ನೋದಕ್ಕೆ ಒಂದಿಷ್ಟು ಕೂಡ ಸಾಕ್ಷಿ ಇಲ್ಲದ ಹಾಗೆ, ಗುರುತು ಇಲ್ಲದ ಹಾಗೆ ಸಂಪೂರ್ಣವಾಗಿ ಆ ಊರನ್ನ ಸುಟ್ಟು ಬೂದಿ ಮಾಡಿ ಹಾಕಿದ್ರು. ಹಾಗೆ ಇಲ್ಲಿ ಆ ಪುರ್ತಕೋಟಿ ಕಲ್ಮೇಶ ಏನಿದ್ದಾನೆ ಲಾವಣಿಕಾರ ಅಂತ ಹೇಳ್ತಾನೆ, ಕಾಣದೇ ಹೋಯಿತು ಕೆಟ್ಟು ವರ್ಣಿಸಿ ಹೇಳಿದೆ ಕಂಡಷ್ಟು. ಈ ಊರೇನಿತ್ತು ಹಲಗಲಿ ಅನ್ನುವಂತ ಊರು ಎಳ್ಳಷ್ಟು ಕೂಡ ಗುರುತು ಸಿಗದ ಹಾಗೆ ಸುಟ್ಟು ಬೂದಿಯಾಗಿ ಹೋಯಿತು, ಕಾಣದ ಹಾಗೆ, ಯಾರಿಗೂ ಕೂಡ ಕಣ್ಣಿಗೆ ಕಾಣದ ಹಾಗೆ ಆ ಊರೇ ಸಂಪೂರ್ಣವಾಗಿ ನಾಶವಾಯಿತು. ವರ್ಣಿಸಿ ಹೇಳಿದೆ ಕಂಡಷ್ಟು ಕುರ್ತಕೋಟಿ ಕಲ್ಮೇಶನ ದಯದಿಂದ ಹಾಡಿದೆ ನನ್ನ ಜನಕ. ಈ ಕುರ್ತಕೋಟಿ ಕಲ್ಮೇಶನ ದಯದಿಂದ ಜನಕ್ಕಾಗಿ, ಜನರಿಗೆ ಈ ಹಲಗಲಿ ಬೀಡರ ಚರಿತ್ರೆ ಬಗ್ಗೆ ಗೊತ್ತಾಗಲಿ ಅನ್ನುವಂಥ ಕಾರಣಕ್ಕೆ ನಾನು ಕಣ್ಣಿಗೆ ಕಂಡಷ್ಟು, ನಾನು ಸ್ವತಃ ನೋಡದಷ್ಟು ಈ ಕಥೆಯನ್ನ, ಈ ಒಂದು ಚರಿತ್ರೆಯನ್ನ ನಾನು ಜನರಿಗೋಸ್ಕರ ಹಾಡ್ತಾ ಇದ್ದೀನಿ ಅಂತ ಕೊನೆಗೆ ಲಾವಣಿಕಾರ ಕುರ್ತಕೋಟಿ ಕಲ್ಮೇಶ ಹೇಳಿ ಈ ಒಂದು ಲಾವಣಿಯನ್ನ ಕೊನೆಗಾಣಿಸ್ತಾನೆ. ನೋಡಿ, ಯಾವ ರೀತಿಯಾಗಿ ಬ್ರಿಟಿಷರು ಅವರ ಒಂದು ಆಸೆಗೆ, ಅವರ ಒಂದು ಮೋಸದಿಂದಾಗಿ ಈ ಹಲಗಲಿ ಬೀಡರು ಯಾವ ರೀತಿ ಸಂಪೂರ್ಣವಾಗಿ ನಾಶ ಹೊಂದಿದ್ರು. ಹಲಗಲಿ ಎನ್ನುವಂತ ಊರೇ ಸಂಪೂರ್ಣವಾಗಿ ಗುರುತು ಸಿಗದ ಹಾಗೆ ಸಂಪೂರ್ಣವಾಗಿ ಸುಟ್ಟು ಬೂದಿ ಆಯಿತು ಅನ್ನುವಂಥ
ಕಥೆಯನ್ನ ಅನ್ನುವಂಥ ಒಂದು ಚರಿತೆಯನ್ನ ಇಲ್ಲಿ ಕುರ್ತಕೋಟಿ ಕಲ್ಮೇಶ ನಮಗೆ ಹೇಳಿದ್ದಾರೆ. ತುಂಬ ಸೊಗಸಾಗಿರುವಂತಹ ಬೀಜ ರಸ ಪ್ರಧಾನವಾಗಿರುವಂತಹ ಲಾವಣಿ ಇದು. ಈ ಒಂದು ಲಾವಣಿ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಲ್ಲಿಗೆ ಹಲಗಲಿ ಬೇಡಲು ಅನ್ನುವಂಥ ಲಾವಣಿ ಮುಕ್ತಾಯ ಆಯಿತು. ಮುಂದಿನ ತರಗತಿಯಲ್ಲಿ ಮುಂದಿನ ಪಠ್ಯ ಭಾಗವನ್ನ ಅಥವಾ ಮುಂದಿನ ಗದ್ಯ ಭಾಗವನ್ನ ಚರ್ಚೆ ಮಾಡೋಣ. ಥ್ಯಾಂಕ್ ಯು.